Yes, students, in the last video, I was talking about one act play, that is the Never Never Nest by Cedric Mount. So, in that, in the beginning, what happened? So, Jack and Jill, husband and wife, were living very luxuriously with all necessary things of the house, and they were seeming to be living with aristocratic or luxurious life. So, Aunt Jane was about to doubt about their luxurious life. ಯಾಕೆ ಅಂತ ಅಂದರೆ ಈಗ ಏನು ಆಗಿದೆ ಅಂತಕ್ಕಂಥ ನಿಮ್ಗೆ ಗೊತ್ತೇ ಇದೆ. ಜೋಕನ್ ಜಿಲ್ ಮನೆಗೆ ಆಂಟ್ ಜೇನ್ ಬಂದಿದ್ದಾಳೆ. ಆಂಟ್ ಜೇನ್ಗೆ ಇವ್ರ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ತೋರಿಸ್ತಾ ಇದ್ದಾರೆ. ಸೊ ದೇ ವರ್ ಶೋಯಿಂಗ್ ದ ಫರ್ನಿಚರ್, ಪಿಯಾನೋ, ರೆಫ್ರಿಜಿರೇಟರ್, ರೇಡಿಯೋ, ಲೈಕ್ ದಿಸ್. ಆ್ಯಕ್ಚುಲಿ ದಿಸ್ ಆಂಟ್ ಜೇನ್ ವಾಸ್ ವಂಡ್ರಿಂಗ್, ಏನು ಇಷ್ಟೊಂದು ವಸ್ತುಗಳು ಇದ್ದಾವಲ್ಲ, ನಾನು ಕೊಟ್ಟೆ ಅಂದರೆ ಅವಳಿಗೆ ಡೌಟ್ ಆಗುತ್ತೆ. ಇವಳು ಮದುವೆ ಗಿಫ್ಟಾಗಿ ಒಂದು ಚೆಕ್ ಕೊಟ್ಟಿರ್ತಾಳೆ. ಆ ಚೆಕ್, ಇಟ್ ವಾಸ್ ದ ಚೆಕ್ ಆಫ್ ಜಸ್ಟ್ 200 pounds. ಆ 200 pounds ಬಿಟ್ಟು ನಾನು ಎಲ್ಲಿಯಾದರೂ ನಿಮಗೆ 2000 pounds ಏನಾದರೂ ಕೊಟ್ಗಿಟ್ಟಿದ್ನೋ ಬೈ ಮಿಸ್ಟೇಕ್ ಆಗಿ, ಅದಕ್ಕೆ ಇಷ್ಟು ಕಾಸ್ಟ್ಲಿ ಥಿಂಗ್ಸನ್ನು ಮನೆಯಲ್ಲಿ ತಗೊಂಡಿದ್ದೀರಾ ಅಂತಂದಾಗ, ಇಲ್ಲ ಹಾಗೇನಿಲ್ಲ ಅಂತಂದು ಹೇಳ್ತಾರೆ. ಮತ್ತು ಈ ಮನೆ ಅಂತ ಅಂದಾಗ, ಮನೆ ನಾವು ರೆಂಟ್ ಏನು ಕಟ್ಟಲ್ಲ, ರೆಂಟ್ ಕಟ್ಟೋದು ಅದೆಲ್ಲದು ನಿಮಗೆ ಫಜಿತ ಆಗುತ್ತೆ ಅಂದಾಗ, ನೋ ಆ್ಯಕ್ಚುಲಿ ವಿ ಡೋಂಟ್ ಪೇ ರೆಂಟ್ ಬಿಕಾಸ್ ದ ಹೌಸ್ ಈಸ್ ಅವರ್ಸ್ ಅಂತಂದು ಹೇಳ್ತಾರೆ. ಮನೆನೇ ನಮ್ಮದು ಅಂತದ್ದು. ಆವಾಗ ಇವಳಿಗೆ ಆಶ್ಚರ್ಯ ಆಗುತ್ತೆ. ಆ ಆಶ್ಚರ್ಯನ ವ್ಯಕ್ತಪಡಿಸೋದಕ್ಕೆ ರೈಟರ್ ಇಲ್ಲಿ ಯುವರ್ಸ್ ಅಂತಕ್ಕಂಥ ಲೆಟರ್ಸನ್ನು ಕ್ಯಾಪ್ಸಲ್ಲಿ ಹಾಕಿದ್ದಾರೆ ನೋಡಿ. ಅದಕ್ಕೆ ಕೇಳ್ತಾಳೆ ಆಂಟ್ ಜನ್, ಶಿ ಈಸ್ ಎಕ್ಸ್ಪ್ರೆಸಿಂಗ್ ಅವರ್ ಸರ್ಪ್ರೈಸ್. ಯುವರ್ಸ್ ಜಿಲ್, why? Yes, you just pay 10 pounds and it's yours. Just 10 pounds ನೀವು ಪೇ ಮಾಡಿಬಿಡಿ, ನಾವು ಪೇ ಮಾಡಿದರೆ ಸಾಕು, ಆ ಮನೆಯೇ ನಮ್ದು ಆಗಿಬಿಡುತ್ತೆ. ನೀನು ಬೇಕಾದರೆ ಒಂದು 10 pound ಏನಾದರೂ ಕಟ್ಟಿದೆ ಅಂದರೆ ನಿಮಗೆ ಒಂದು ಮನೆ ಆಗಿಬಿಡುತ್ತೆ ಅಂತಂದ್ರೆ, ಇವಳಿಗೆ ಸಪೋರ್ಟಿವ್ ಆಗಿ ಮತ್ತೆ ಅವಳು ಗಂಡ ಮತ್ತೆ ಹೇಳ್ತದ ನೋಡಿ. ಅದಕ್ಕೆಲ್ಲ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡ್ತದಾನೆ. ಯು ಸಿ, ಆ್ಯಂಡ್ ದೆನ್ ವಿ ರಿಯಲೈಸ್ಡ್ ಹೌ uneconomic it is going to go on paying rent year after year when you can buy and enjoy a home of your own for 10 pounds. Yes, 10 ಪೌಂಡ್ಸನ್ನು ಕೊಟ್ಟರು ಬಿಟ್ರೆ ಸಾಕು ಮನೆ ಆಗುತ್ತೆ ಅಂತ ಅಂದಮೇಲೆ, ಪ್ರತಿ ವರ್ಷವೂ ಯಾಕೆ ಸುಮ್ಮನೆ ರೆಂಟ್ ಕಟ್ಕೊಂತ ಹೋಗ್ಬೇಕು? ಅಲ್ಲಿ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ವರ್ಷಕ್ಕೊಂದು ಸಾರಿ ರೆಂಟು. ನಮ್ಮಲ್ಲಿ ಇರ್ತಕ್ಕಂಥದ್ದು ಮಂತ್ಲಿ ಒನ್ಸ್ ಇರ್ಬೋದು, ಬಟ್ ಅವ್ರ ಪ್ರಕಾರ ಅವ್ರು ಮಾಡ್ತಕ್ಕಂಥದ್ದು 1 year ಇತ್ತೇನೋ, ಹಾಗಾಗಿ ಆ ಕಾರಣಕ್ಕೋಸ್ಕರ ಹೇಳ್ತಿದ್ದಾಳೆ. ಎಸ್, ಯಾಕೆ ಸುಮ್ಮನೆ ಪ್ರತಿ ವರ್ಷ ದುಡ್ಡನ್ನು ರೆಂಟಾಗಿ ಬಾಡಿಗೆ ಕಟ್ಟಬೇಕು? ಅದು ಬರ್ಡನ್ ಹೌದಾ, ಅನ್ಎಕನಾಮಿಕ್ ಹೌದಾ ಅಂತಂದು ಇವನು ಹೇಳ್ತಾ ಇದ್ದಾನೆ. ವಿ ರಿಯಲೈಸ್ಡ್ ಅಂಡರ್ಸ್ಟುಡ್, ನಾವು ಅರ್ಥ ಮಾಡ್ಕೊಂಡ್ವಿ ಏನಂತಂದು, ಹೌ ಅನ್ಎಕನಾಮಿಕ್ ಇಟ್ ಈಸ್ ಟು ಗೋ ಆನ್ ಪೇಯಿಂಗ್ ರೆಂಟ್ ಇಯರ್ ಆಫ್ಟರ್ ಇಯರ್. ಪ್ರತಿ ವರ್ಷ ಕಟ್ಟೋದು ಸರಿಯಲ್ಲ ಆರ್ಥಿಕ ದೃಷ್ಟಿಯಿಂದ. ಯಾಕೆ ಅಂದರೆ, ವೆನ್ ಯು ಕ್ಯಾನ್ ಬೈ ಆ್ಯಂಡ್ ಎಂಜಾಯ್ ಎ ಹೋಮ್ ಆಫ್ ಯುವರ್ ಓನ್ ಫಾರ್ 10 pounds. 10 ಪೌಂಡ್ಗಳನ್ನ ಕೊಟ್ಟು ಸ್ವಂತ ಮನೆ ಇಟ್ಕೊಳ್ಳೋ ಬದಲು ಪ್ರತಿ ವರ್ಷ ಕಟ್ಟೋದು, ಪ್ರತಿ ವರ್ಷ ಬಾಡಿಗೆ ಕಟ್ಟೋದು ಯಾಕೆ ಅಂತಂದು ನಾವು ಯೋಚನೆ ಮಾಡಿದ್ವಿ. ಆ್ಯಂಡ್ ಅಷ್ಟೇ ಅಲ್ಲ, and a few quarterly payments, of course. See, few quarterly payments, ಫಸ್ಟ್ಗೆ ಡೌನ್ ಪೇಮೆಂಟ್ 10 pounds ಕಟ್ಟೋದು, ಇನ್ನು ಉಳಿದಿರ್ತಕ್ಕಂಥದ್ದು 3 ತಿಂಗಳು ಒಂದು ಸರಿ ಪೇಮೆಂಟ್ ಕಟ್ಕೊಂತ ಹೋದರೆ ಕೊನೆಗೆ ನಮಗೆ ಮನೆ ಆಗುತ್ತೆ ಅಂತ ಅನ್ನೋದ್ರ ಜೊತೆಗೆ, ಅದಕ್ಕಾಗಿ ಇಂಥ ಫೆಸಿಲಿಟಿ, ಇಂಥ ಅವಕಾಶ ಇದ್ದಾಗ ವೈ ಬಿ ಮಿಸ್ಟರ್ ಟೆನೆಂಟ್ ವೆನ್ ಯು ಕ್ಯಾನ್ ಬಿ ಮಿಸ್ಟರ್ ಓನರ್? ಇಲ್ಲಿ ಯು ಅಂತಕ್ಕಂಥದ್ದು ಅವಳಿಗೆ ಹೇಳ್ದಂಗೆಲ್ಲ ಇವನಿಗೆ ಹೇಳ್ಕೊಂಡಂಗೆ ನೋಡಿ. ಅದ್ರ ಬದಲು ಈ ಕಾರಣಕ್ಕೋಸ್ಕರ
ಮಿಸ್ಟರ್ ಟೆನೆಂಟ್ ಅಂತ ಅಂದ್ರೇನು, ಬಾಡಿಗೆದಾರನಾಗಿರೋದಕ್ಕೆ ಯಾಕೆ ಇಷ್ಟಪಡಬೇಕು? ಓನರ್ ಆಗಿಬಿಡೋದಲ್ಲ. ವೆನ್ ಯು ಕ್ಯಾನ್ ಬಿ ಮಿಸ್ಟರ್ ಓನರ್. ಎಸ್, ಅರ್ಜುನ್, ಐ ಸಿ. ಎಸ್, there is something in that. Even so, you must be getting on very well to keep up a place like this. Yes, you are having such a kind of place, such a kind of house, in such a place. ಇಂಥ ಜಾಗದಲ್ಲಿ ಇಂಥದ್ದು ಇಟ್ಕೊಂಡಿದ್ದೀರೇನು? ಆಹಾ ಅಂತಂದು ಇವಳು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾಳೆ. ಅದಕ್ಕೆ ಜಿಲ್ ಹೇಳ್ತಾಳೆ, ಓ ಈಸ್ ಆ್ಯಂಟ್ ಜೇನ್, ವೈ only last year he had a 5 shilling rise. Didn't he joke? ಅಂತ ಸೇ ಇಲ್ಲಿ ಆಂಟ್ ಜೇನ್ ಹೇಳ್ತಕ್ಕಂಥದ್ದು ಇವಳು ಜಿಲ್ಲೆ ಏನು ಅಂತಂದರೆ, ಓ ಆಂಟ್ ಜೇನ್, ಆ್ಯಕ್ಚುಲಿ ಹಿಸ್ ಸ್ಯಾಲ್ರಿ ಈಸ್ ಆಲ್ಸೋ ರೈಸ್ಡ್ ಬಿಕಾಸ್. ಅದಕ್ಕೆ ಇವಳು ಮತ್ತೆ ಜಾಕನ್ನು ಕೇಳ್ತಿದ್ದಾಳೆ, ಜಾಕ್, ಆ್ಯಕ್ಚುಲಿ ಯುವರ್ ಸ್ಯಾಲ್ರಿ ವಾಸ್ ರೈಸ್ಡ್ ಫಾರ್ ಶಿಲ್ಲಿಂಗ್ 5 ಶಿಲ್ಲಿಂಗ್, 5 ಶಿಲ್ಲಿಂಗ್ ಹೆಚ್ಚಿಗೆ ಆಗಿತ್ತಾನೆ ಅಂತಂತೆ. ನೋಡಿ, ಶಿಲ್ಲಿಂಗು, ಪೆನ್ಸ್, ಪೌಂಡು ಇವೆಲ್ಲವೂ ಕರೆನ್ಸಿಗಳು. ಇಲ್ಲಿ ಪೌಂಡ್ ಅಂತ ಅಂದರೆ ಈಗಿನ ಲೆಕ್ಕಕ್ಕೆ ಆಲ್ಮೋಸ್ಟು 103 ರೂಪೀಸ್ ಇದೆ ನಮ್ಮ ಇಂಡಿಯನ್ ರುಪೀಸ್ ಲೆಕ್ಕದಲ್ಲಿ. ಪೆನ್ಸ್ ಅಂತ ಅಂದರೆ ಅದನ್ನು ಸಾಮಾನ್ಯವಾಗಿ ಆಗಿನ ಇವನು ಬರಿತಾ ಇರಬೇಕಾದ್ರೆ ಇದ್ದದ್ದು 1 ಪೌಂಡ್ಗೆ 240 ಪೆನ್ಸ್ ಇತ್ತು. ಶಿಲ್ಲಿಂಗ್ ಮೀನ್ಸ್ 1 ಪೌಂಡ್ಗೆ 20 ಶಿಲ್ಲಿಂಗ್ ಇದ್ದಂಗೆ. ಅಂದರೆ 5 ಶಿಲ್ಲಿಂಗ್ ಅಂತಂದರೆ 1/4 ಪೌಂಡ್ ಹೆಚ್ಚಿಗೆ ಆಗಿದೆ. ಅದಕ್ಕೆ ಜಿಲ್ ಕೇಳ್ತಿದ್ದಾಳೆ, ಆಂಟ್ ಜೇನ್, ಅಷ್ಟೇ ಯಾಕೆ? ಕೇಳು ಜಾಕ, ನಿನಗೆ 5 ಶಿಲ್ಲಿಂಗ್ ಹೆಚ್ಚಿಗೆ ಆಗಿರಲಿಲ್ವಾ ಅಂತಂದಂತ. ಜಾಬ್ ಮಾಡಸ್ಟ್ಲಿ ವಯ್ಯಾರದಿಂದ ಇವನು ಒಂಥರ ನಾಜೂಕಾಗಿ ಹೇಳ್ತಾನೆ, ಆಫ್ಕೋರ್ಸ್ ದಟ್ ವಾಸ್ ನಥಿಂಗ್ ರಿಯಲಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ 10 ದಿಸ್ ಕ್ರಿಸ್ಮಸ್. ಎಸ್, ಅವಾಗ 5 ಆಗಿತ್ತು, ಈ ಕ್ರಿಸ್ಮಸ್ಗಿನ್ನೂ 10 ಹೆಚ್ಚಿಗೆ ಮಾಡ್ಬೋದೇನೋ ಅಂತಂದು ಇವನು ವಯ್ಯಾರದಿಂದ ಹೇಳ್ತಿದ್ದಾನೆ. ಅಂದರೆ ಮನೆಯಲ್ಲಿ ಸಾಮಾನು ತಗೊಳ್ಳೋದಕ್ಕೆ, ಅವ್ರ ಜೀವನ ಲಕ್ಸುರಿಯಸ್ ನಡೆಸೋದಕ್ಕೆ ಬಹುಶಃ ಸೋರ್ಸಸ್ ಆಫ್ ಇನ್ಕಮ್ ಯಾವುದು ಅಂತಂದು ಹೇಳ್ತಿದ್ದಾರೆ. ಆಂಟ್ ಜೇನ್ ಸಡನ್ಲಿ ಇದ್ದಕ್ಕಿದ್ದೆ, ಜಾಕ್, ಐ ಹ್ಯಾವ್ ಜಸ್ಟ್ ಥಾಟ್ ಆಫ್ ಸಮಥಿಂಗ್, ದಟ್ ಕಾರ್ ಈಸ್ ಇಟ್ ಯುವರ್ಸ್? ಇವಳು ಇದ್ದಕ್ಕಿದ್ದಾಗೆ, ಜಾಕ್, ಹೌದು, ನನಗೆ ಇನ್ನೂ ಒಂದು ಅನುಮಾನ ಆಗ್ತಾ ಇರೋದು, ಆ ಕಾರ್ ನಿಮ್ದನಾ ಅಂತ. ಜಿಲ್ಲು ನೋಡಿ, ಹೆಣ್ಮಕ್ಳು ಬೇಗ ಬಂದ್ಬಿಡ್ತಾರೆ. ಇನ್ನು ಜಾಕ್ ಉತ್ತರ ಕೊಡೋದಕ್ಕಿಂತ ಮುಂಚೆನೇ ಆಲ್ರೆಡಿ ಜಿಲ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್, ಆಫ್ ಕೋರ್ಸ್ ಇಟ್ ಈಸ್ ಅವರ್ಸ್. ಆಂಟ್ ಜೇನ್, ಆಲ್ ಯುವರ್ಸ್. ಸಿ ಜಿಲ್ಲು, ಹೌದು, ಅದರಲ್ಲೇನಿದೆ, ಅದು ನಮ್ಮ ಕಾರು ಅಂತ ಅಂದಾಗ ಆಂಟ್ ಜೇನು, ಅದರಲ್ಲಿ ಎಲ್ಲ ಕಾರೆಲ್ಲ ನಿಮ್ದನ ಪೂರ್ತಿಯಾಗಿ ಅಂತದ. ಜಾಕ್, ವೆಲ್, ನೋ, ನಾಟ್ ಎಕ್ಸಾಕ್ಟ್ಲಿ ಆಲ್. ಇನ್ನು ಕರೆಕ್ಟ್ ಸೆನ್ಸಲ್ಲಿ ಹೇಳ್ಬೇಕಂತಂದರೆ ಆ ಕಾರ್ ನಮ್ಮದೇ, ಆದರೆ ಕಾರ್ ಕಂಪ್ಲೀಟ್ ನಮ್ಮದೇ ಅಂತಂದು ಹೇಳೋಕ್ಕಾಗಲ್ಲ. ಆಂಟ್ ಜೇನ್, ಹೌ ಮಚ್ ಆಫ್ ಇಟ್ ಮೀನ್ಸ್ ಕಾರೆಲ್ಲ ನಿಮ್ಮದು ಅಲ್ಲ ಅಂತಂದು ಅನ್ನೋದಾದರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಕಾರು ನಿಮ್ಮದಪ್ಪ ಅಂತಂದು ಆಂಟ್ ಜೇನ್ ಕೇಳ್ತಾಳೆ. ಅದಕ್ಕೆ ಜಿಲ್, ಐ ಶುಡ್ ಸೇ ದ ಸ್ಟೀರಿಂಗ್ ವೀಲ್. ಇಲ್ಲಿ ನೋಡಿ, ಐಫನ್ ಎಲ್ಲೆಲ್ಲಿ ಬರುತ್ತೆ ನಿಧಾನಕ್ಕೆ ಬಿಟ್ಟು ಮಾತಾಡ್ತಾ ಇದ್ದಾನಂತಂದ. ಯಾವೇ ಆಗಲಿ, ಐ ಶುಡ್ ಸೇ ದ ಸ್ಟೀರಿಂಗ್ ವೀಲ್ ಆ್ಯಂಡ್ 1 ಆಫ್ ದ ಟೈರ್ಸ್ and about 2 of the cylinders. But don't you say that is the wonderful thing about it? ಎಷ್ಟು ಪರ್ಸೆಂಟು ನಿಂದು ಅಂತಂದಪ್ಪ ಅನಿಸ್ತದಪ್ಪ ನಿನಗೆ ಕಾರು ಅಂತಂದು. ಇದೆಲ್ಲ ಯಾಕೆ ಕೇಳ್ತಾ ಇದ್ದಾಳೆ ಇವನು, ಯಾಕೆ ಹೇಳ್ತಾ ಇದ್ದಾನೆ ಅಂತ ಅಂದರೆ, ಇವೆಲ್ಲವೂ ತಗೊಂಡೋಗಿ ಇನ್ಸ್ಟಾಲ್ಮೆಂಟ್ ಮೇಲೇ ಇವ್ರು ಅರ್ಧ ಕಟ್ಟಿದರೆ ಅರ್ಧ ಭಾಗ ಅಷ್ಟೇ ಕಾರ್ ಇವ್ರದ್ದಾಗುತ್ತೆ. ಅದಕ್ಕೆ ಜಿಲ್ ಹೇಳ್ತಾ ಇರೋದು, ಬಹುಶಃ ಸ್ಟೇರಿಂಗ್ ಇರುತ್ತಲ್ಲ, ಆ ಸ್ಟೇರಿಂಗು, 1 ಟೈರು ಮತ್ತು 2 ಸಿಲಿಂಡ್ರ್ ಅಂತ ಅಂದರೆ ಈ ಗಾಡಿಯಲ್ಲಿ ಅದರ ಪವರ್ನ ಹೆಚ್ಚಿಗೆ ಮಾಡೋದಕ್ಕೆ ಅಥವಾ ಅದನ್ನು ತೋರಿಸೋದಕ್ಕೆ ಉಪಯೋಗಿಸ್ತಾರೆ. 3 ಸಿಲಿಂಡ್ರು 4 ಸಿಲಿಂಡ್ರ್ ಅಂತಂದಿರುತ್ತೆ. ಆ ರೀತಿ ಇದರಲ್ಲಿ 2 ಸಿಲಿಂಡ್ರು, ಸ್ಟೇರಿಂಗ್ ಮತ್ತು 1 ಟೈರು, ಇಷ್ಟು ನಮ್ಮ ಸ್ವಂತ ನಾವು ಅಂತಂದು ಹೇಳ್ಬೋದು.
ಆದರೆ ಬಟ್ ಡೋಂಟ್ ಯು ಸಿ ಆದರೆ ಏನು ಹೇಳು, ಅದರಲ್ಲಿ ಅದು ಇರೋದೇ ಮಜಾ. ಯಾಕಂದರೆ ಸಾಮಾನ್ಯವಾಗಿ ಕಾರು ಈಗಲ್ಲ, ಆಗಿನ ಕಾಲದಲ್ಲಿ ಮಹಾರಾಜರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇಟ್ಕೊಳ್ತಾ ಇದ್ರು. ಅಂಥದ್ದು ಇವ್ರು ಇಟ್ಕೊಂಡಿದ್ದಾರೆ ಅಂದರೆ ಇದು ಸಹ ಇಟ್ ಈಸ್ ಸೀಮಿಂಗ್ ಆ್ಯಸ್ ಇಫ್ ದೇ ಆರ್ ಶೋಯಿಂಗ್ ದೇರ್ ಅರಿಸ್ಟೋಕ್ರಸಿ ಆ್ಯಂಡ್ ಜೆನ್. ಐ ಡೋಂಟ್ ಸಿ ಎನಿಥಿಂಗ್ ವಂಡರ್ಫುಲ್ ಅಬೌಟ್ ಇಟ್. ಏನಪ್ಪ ನನಗೇನಿದು ಆಶ್ಚರ್ಯ ಅನ್ಸಲ್ಲ ಅಂತಂದಾಗ ಜಿಲ್ ಮತ್ತೆ ಕಂಟಿನ್ಯೂ ಮಾಡ್ತಾಳೆ ನೋಡಿ. ಬಟ್ ದೆರ್ ಈಸ್ ಆ್ಯಂಡ್ ಜೆನ್ ಯು ಸಿ, ಆಲ್ದೋ ವಿ ಕುಡ್ ನೆವರ್ ಬೈ ಎ ಕಾರ್ outright, we can enjoy all the pleasures of motoring for a mere 5 pounds down. Yes, it is not possible to purchase the car whole by paying complete amount. ದುಡ್ಡು ಎಲ್ಲ ಕಂಪ್ಲೀಟ್ ಕಟ್ಟಿ ಒಂದು ಕಾರ್ ಅಂತೂ ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಬರೀ 5 ಪೌಂಡ್ ಕಟ್ಟಿ ಡೌನ್ ಪೇಮೆಂಟ್ ಕಟ್ಟಿದರೆ ಕಾರ್ ಬಂದು ಬಿಡುತ್ತಲ್ಲ, ನಾವು ಅದರಲ್ಲಿ ಎಂಜಾಯ್ ಮಾಡ್ಕೊಂತ ಟ್ರಾವೆಲ್ ಮಾಡ್ಕೊಂತ ಎಂಜಾಯ್ ಮಾಡ್ಬೋದು ತಾನೇ ಅಂತಂದು ಜಿಲ್ಲು ಹೇಳ್ತಾ ಇದ್ದಾಳೆ ನೋಡಿ. ಅದಕ್ಕೆ ಹೇಳ್ತದೆ, ಆಲ್ದೋ ವಿ ಕುಡ್ ನೆವರ್ ಬೈ ಎ ಕಾರ್ ಔಟ್ರೈಟ್. ಅಂದರೆ ಏನು ಔಟ್ರೈಟ್ ಅಂತ ಅಂದ್ರೇನು, ಸಡನ್ನಾಗಿ ಇದ್ದಕ್ಕಿದ್ದಾಗೆ ಒಂದು ಕಾರ್ ಕೊಂಡ್ಕೊಳ್ಳೋಕ್ಕಾಗಲ್ಲ. ಆದರೆ ವಿ ಕ್ಯಾನ್ ಎಂಜಾಯ್ ಆಲ್ ದ ಪ್ಲೆಸರ್ಸ್, ಎಲ್ಲ ಸುಖ ಸಂತೋಷಗಳನ್ನು ಪಡಿಬೋದು. ಹೆಂಗೆ? ಆಫ್ ಮೋಟರಿಂಗ್ ಟ್ರಾವೆಲಿಂಗ್ ಫಾರ್ ಎ ಮಿಯರ್ ಮೀನ್ಸ್ ಓನ್ಲಿ 5 pounds ಡೌನ್ ಪೇಮೆಂಟ್. ಇದನ್ನು ಸಹ ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡ್ಬಿಡ್ತಾರೆ ಇವರು. 5 ಪೌಂಡು ಡೌನ್ ಪೇಮೆಂಟ್ ಕಟ್ಟಿಬಿಟ್ರೆ ಸಾಕು, ನಾವು ಟ್ರಾವೆಲ್ ಅದು ಕಾರಲ್ಲಿ ಹೋಗಿ ಮಜಾ ತಗೋಬೋದು. ಯಾಕೆ ಹೊಸ ಸ್ವಂತ ಕಾರ್ಗೆ ಫುಲ್ ದುಡ್ಡು ಕೊಟ್ಟು ತಗೋಬೇಕು ಅಂತ ಅದಕ್ಕೆ ಇವಳಿಗೆ ಸಿಟ್ಟು ಬಂತು. ಇದಕ್ಕೆ ಡೌನ್ ಪೇಮೆಂಟಾ ಆ್ಯಂಡ್ ದ ರೆಸ್ಟ್ ಬೈ ಈಜ್ ಇನ್ಸ್ಟಾಲ್ಮೆಂಟ್ಸ್ ಐ ಸಪೋಸ್. ಹಂಗಾದರೆ ರೆಸ್ಟ್ ಮೀನ್ಸ್ ಇನ್ನುಳಿದಿರ್ತಕ್ಕಂಥದ್ದು ದುಡ್ಡು ಕಟ್ಟೋದು ಇನ್ಸ್ಟಾಲ್ಮೆಂಟ್ಸ್ ಮೇಲೆ ಅಲ್ಲ, ಹಂಗೆ ಅನ್ಸತ್ತೆ ನನಗೆ ಅಂತ. ಎಕ್ಸಾಕ್ಟ್ಲಿ ಜಿಲ್ ಆ್ಯಂಡ್ ಜೆನ್, ಎಕ್ಸಾಕ್ಟ್ಲಿ. ವಾಟ್ ಅಬೌಟ್ ರೇಡಿಯೋ, ವಾಟ್ ಈಸ್ ಇಟ್? ವೆಲ್, ದಟ್ ಈಸ್ ದಿ ಅಂದರೆ ಈಗ ಕಾರ್ದಂತೂ ಇನ್ಸ್ಟಾಲ್ಮೆಂಟ್, ಮನೆಯದು ಇನ್ಸ್ಟಾಲ್ಮೆಂಟು. ಹಾಗಾದರೆ ರೇಡಿಯೋ ಅಂತಂದಾಗ ಅದನ್ನು ಸಹ ಇನ್ಸ್ಟಾಲ್ಮೆಂಟೇ ಅಂತದ. ಜಾಕ್, ವೆಲ್ ದಟ್ ಈಸ್ ಆಲ್ಸೋ ಆನ್ ಇನ್ಸ್ಟಾಲ್ಮೆಂಟ್ ಅಂದಾಗೆ. ಅದು ನೆಕ್ಸ್ಟ್ ಪಿಯಾನೋ ಮತ್ತೆ ಅಂತಂದು 8 ಜನ ಕೇಳ್ತಾರೆ, ವಾಟ್ ಅಬೌಟ್ ದ ಪಿಯಾನೋ? ವೆಲ್ ಆಫ್ ಕೋರ್ಸ್ ಪಿಯಾನೋ ಈಸ್ ಆಲ್ಸೋ ಪರ್ಚೇಸ್ಡ್ ಆನ್ ಇನ್ಸ್ಟಾಲ್ಮೆಂಟ್. ಆ್ಯಂಡ್ ದ ಫರ್ನಿಚರ್? ಹಾಗಾದ್ರೆ ಫರ್ನಿಚರ್? ಐ ಆಮ್ ಅಫ್ರೈಡ್ ಸೋ ಟು ಸೇ ಲೈಕ್ ದಟ್. ಹಂಗೆ ಹೇಳೋಕ್ಕೆ ನನಗೆ ಒಂಥರ ಹೆದರಿಕೆ ಆಗತ್ತೆ. ಅದನ್ನು ನಾವು ಇನ್ಸ್ಟಾಲ್ಮೆಂಟ್ ಮೇಲೇ ತಗೊಂಡಿದ್ದು ಅಂತಂದು ಜಾಕ್ ಹೇಳ್ತಾನೆ. ಆಂಟ್ ಜೇನಿಗೆ ಸಿಟ್ಟು ಬಂದುಬಿಡುತ್ತೆ. ಐ ಸಪೋಸ್ ಆಲ್ ಯು ಓನ್ ಈಸ್ ದಿಸ್ ಲ್ಯಾಕ್. ಹಾಗಾದರೆ ಇದರಲ್ಲಿ ನಿಮ್ಮ ಸ್ವಂತದ್ದು ಅಂತಕ್ಕಂಥದ್ದು ಈ ಫರ್ನಿಚರಲ್ಲಿದ್ದಾವಲ್ಲ, ಆ ಫರ್ನಿಚರಲ್ಲಿ ಎಷ್ಟು % ನಿಮ್ಮದು ನೋಡಿ. ಅಲ್ಲಿ ಆಲ್ ಯು ಓನ್ ಮೀನ್ಸ್ ಸ್ವಂತಕ್ಕೆ ಅಂತಕ್ಕಂಥದ್ದು. ಅಂದರೆ ನೀವು ಎಷ್ಟು ಇನ್ಸ್ಟಾಲ್ಮೆಂಟ್ ಕಟ್ಟಿರ್ತೀರ ಅಷ್ಟು ಮಾತ್ರ ನಿಮ್ಮ ಸ್ವಂತದ್ದಾದಂಗೆ ತಾನೆ. ಹಾಗಾಗಿ ಶಿ ಪಾಯಿಂಟ್ಸ್ ಟು ಒನ್ ಅಂತ ಅಂದರೆ ಏನಿಲ್ಲಿ ಒಂದು ಕುರ್ಚಿ, ಚೇರು ಅಥವಾ ಟೇಬಲ್ದು ಲೆಗ್ ತೋರಿಸಿ, ಇದಾದ್ರೂ ನಿಮ್ಮ ಸ್ವಂತದ್ದ ಒಂದು ಲೆಗ್ ಆಫ್ ದ ಫರ್ನಿಚರಲ್ಲಿ ಅದನ್ನು ತೋರಿಸಿ, ಅದಾದ್ರೆ ನಿಮ್ಮ ಸ್ವಂತದ್ದ ಅಂತದ. ಜಿಲ್, ವೆಲ್ ನೋ, ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಇಟ್ ಈಸ್ ದಟ್ ಒನ್. ಶಿ ಪಾಯಿಂಟ್ಸ್ ಟು ಅನದರ್. ಇವಳು ಜಿಲ್ ಅಷ್ಟು ಅದು ಒಂದೇ ಅಲ್ಲ, ಆ ಕಡೆ ಈ ಚೇರಿನ ಲೆಗ್ ಐತಲ್ಲ ಅದು ಸಹ ನಮ್ಮದೇ. ಅಂದರೆ ಆ ಚೇರ್ಗಳ್ನು ಟೇಬಲ್ಗಳ್ನು ಫರ್ನಿಚರ್ ತಂದಿರ್ತಕ್ಕಂಥದ್ದು ಸಹ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದಾರೆ. ಆ ಇನ್ಸ್ಟಾಲ್ಮೆಂಟ್ ಕಟ್ಟಿರೋದು 1-2 ಈ ಚೇರ್ ಅಥವಾ ಫರ್ನಿಚರ್ ಲೆಗ್ಗಳು ಇರ್ತಾವಲ್ಲ, ಆ ಲೆಗ್ಗಿಗೆ ಈಕ್ವಲ್ ಆಗುತ್ತೆ. ಆದ್ದರಿಂದ ಅಷ್ಟಂತೂ ನಮ್ಮದೇ ಅಂತಂದು ಅನಿಸುತ್ತೆ. 8 ಜನ. ಆ್ಯಂಡ್ ದ ರೆಸ್ಟ್ ಮೀನ್ಸ್ ರಿಮೈನಿಂಗ್ ಇನ್ನು ಉಳಿದಿರ್ತಕ್ಕಂಥ ಕಾಲು ಮೇಲೆ ಕುತ್ಕೊಳ್ಳೋದಲ್ಲದು ಬಿಲಾಂಗ್ಸ್ ಟು ಮಿಸ್ಟರ್ ಸೇಜ್ ಐ ಸಪೋಸ್. ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥದ್ದು ಮಿಸ್ಟರ್ ಸೇಜಿಗೆ ಸೇರಿದ್ದ ಅಂತ. ಮಿಸ್ಟರ್ ಸೇಜ್ ಮೀನ್ಸ್ ಹೀ ಈಸ್ ದ ಓನರ್ ಆಫ್ ದ ಫರ್ನಿಚರ್ ಶಾಪ್. ಈ ಫರ್ನಿಚರ್ಗಳನ್ನು ಮಾರ್ತಕ್ಕಂಥ ಅಂಗಡಿ ಇತ್ತಲ್ಲ, ಎಲ್ಲಿ ಇವ್ರು ಇನ್ಸ್ಟಾಲ್ಮೆಂಟ್ ಮೇಲೆ ತಂದಿದ್ರು ಆ ಅಂಗಡಿಯ ಮಾಲೀಕನ ಹೆಸರು
ಮಾಲೀಕನಿಗೆ ಮಿಸ್ಟರ್ ಚೇಜ್ ಅಂತಂದು ಹೇಳ್ತಾರೆ. ಹಾಗಾಗಿ ಹಂಗಾದ್ರೆ ಇನ್ನು ಉಳಿದು ಅವೆಲ್ಲ ಅವನಿಗೆ ಸೇರ್ದವ ಅಂತ ಅಂದಾಗ ಜಿಲ್ಲೆಗೆ ಫೀಸ್ ಹೋದಂಗೆ ಆಯಿತು. ಎಸ್ ಎಸ್ ಆಂಜನ್, ವೆಲ್ ಐ ಆಮ್ ನಾಟ್ ಗೋಯಿಂಗ್ ಟು ಸಿಟ್ ಆನ್ ಇಟ್. ಮಿಸ್ಟರ್ ಚೇಸ್ ಪಾರ್ಟ್ ಫಾರ್ ಎನಿ ಒನ್. ಬರೀ ಕಾಲಷ್ಟು ನಿಮ್ಮವು ಅಂದರೆ ನಾನು ಈ ಚೇರ್ ಮೇಲೆ ಕುತ್ಕೊಳ್ಳಲ್ಲಪ್ಪ. ಯಾಕಂದರೆ ಅದು ನಿಮ್ದಲ್ಲಲ್ಲ, ಇನ್ನು ಅವ್ನು ಯಾರು ಮಿಸ್ಟರ್ ಸೇಜ್ ಅದನ್ನಲ್ಲ ಅವನಿಗೆ ಸೇರಿದ್ದಲ್ಲ. ಸೊ ಐ ಡೋಂಟ್ ವಾಂಟ್ ಟು ಸಿಟ್ ಆನ್ ದಿಸ್ ಅಂತಂದು ಶಿ ಸ್ಟ್ಯಾಂಡ್ಸ್ ಅಪ್. ನಾವು ಟೆಲ್ ಮಿ, ಹೌ ಮಚ್ ಡು ಯು ಆಲ್ ದೀಸ್ ಇನ್ಸ್ಟಾಲ್ಮೆಂಟ್ಸ್ ಕಮ್ ಟು? ಎಸ್, ಹೌ ಮಚ್ ಯು ಆರ್ ಗೋಯಿಂಗ್ ಟು ಪೇ ದ ಇನ್ಸ್ಟಾಲ್ಮೆಂಟ್ಸ್ ಟೋಟಲಿ? ಫರ್ನಿಚರ್ ಇನ್ಸ್ಟಾಲ್ಮೆಂಟ್, ಕಾರ್ ಇನ್ಸ್ಟಾಲ್ಮೆಂಟ್, ಹೌಸ್ ಇನ್ಸ್ಟಾಲ್ಮೆಂಟ್, ಆಲ್ ದೀಸ್ ಥಿಂಗ್ಸ್, ಹೌ ಮಚ್ ಟೋಟಲಿ ಯು ಆರ್ ಗೋಯಿಂಗ್ ಟು ಪೇ ಆ್ಯಸ್ ಇನ್ಸ್ಟಾಲ್ಮೆಂಟ್ಸ್? ಎಷ್ಟು ಹೇಳು ಅಂತಂದು ಇವಳು ಕೇಳ್ತಾಳೆ. ಅದಕ್ಕೆ ಜಾಕ್, ವಿ ಆ್ಯಕ್ಚುಲಿ ಹಿ ಟೇಕ್ಸ್ ಔಟ್ ಈಸ್ ಪಾಕೆಟ್ ಬುಕ್ ಆ್ಯಂಡ್ ಕನ್ಸಲ್ಟ್ ಇಟ್. ಎಷ್ಟೆಷ್ಟು ಅಂತಂದು ಪಾಕೆಟ್ ಬುಕ್ಕಲ್ಲಿ ಬರ್ಕೊಂಡಿದ್ದಾನೆ, ಅದನ್ನೆಲ್ಲದನ್ನು ನೋಡ್ತಾನೆ. ಕನ್ಸಲ್ಟ್ಸ್ ಮೀನ್ಸ್ ಅಬ್ಸರ್ವ್ಸ್ ಆರ್ ಈ ಫೈಂಡ್ಸ್ ಔಟ್, ಅದನ್ನು ನೋಡ್ತಾನೆ. ಆ್ಯಂಡ್ ಆ್ಯಕ್ಚುಲಿ ಟು 7 pounds ಆ್ಯಂಡ್ 8 pence ಎ ವೀಕ್, ಒಂದು ವಾರಕ್ಕೆ 7 ಪೌಂಡು ಮತ್ತು 88 pence, 8 and 8 means 88 pence a week. We have to pay 7 pounds and 7 pounds and 88 pence per week. ಪೆನ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಟು ಪೆನ್ನಿ ಸಿಂಗ್ಯುಲರು, ಪೆನ್ಸ್ ಪ್ಲೂರಲ್ಲು. ಹಾಗಾದರೆ ಈಗ ಸೊ ಆಂಟಿಜನ್ ಈಸ್ ಆಸ್ಕಿಂಗ್ ಹೌ ಮಚ್ ದೇ ಆರ್ ಗೋಯಿಂಗ್ ಟು ಪೇ ಆ್ಯಸ್ ಇನ್ಸ್ಟಾಲ್ಮೆಂಟ್ ಟೋಟಲಿ ಅಂತ ಅಂದಾಗ ಜಾಕ್ ಹೇಳ್ತಾನೆ, ಟೋಟಲಿ ವಿ ಆರ್ ಗೋಯಿಂಗ್ ಟು ಪೇ ವೀಕ್ಲಿ 7 pounds ಆ್ಯಂಡ್ 88 pence. ಪೆನ್ಸ್ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ, ಹಿಂದಿನ ಕಾಲದಲ್ಲಿ ಇದು ಬರೆಯಬೇಕಾದ್ರೆ ಆಲ್ಮೋಸ್ಟು 240 pence ಈಕ್ವಲ್ ಟು 1 pound. ಅದರಲ್ಲಿ 88 pence, 7 pounds ಆ್ಯಂಡ್ 88 pence ಯು ಹ್ಯಾಸ್ ಟು ಪೇ ಟು ದ ಇನ್ಸ್ಟಾಲ್ಮೆಂಟ್ಸ್. ಗುಡ್ ಹೆವನ್ಸ್ ಆಂಜನ್, ಅಯ್ಯೋ ದೇವ್ರೆ, ಆ್ಯಂಡ್ ಹೌ ಮಚ್ ಡು ಯು ಅರ್ನ್? ಎಸ್, ನೀವು ಇನ್ಸ್ಟಾಲ್ಮೆಂಟ್ ಕಟ್ಟೋದೇ 7 pounds ಆ್ಯಂಡ್ 88 pence ಆದರೆ ದೆನ್ ವಾಟ್ ಈಸ್ ಯುವರ್ ಇನ್ಕಮ್, ವಾಟ್ ಈಸ್ ಯುವರ್ ಅರ್ನ್? ಜಾಕ್, ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್, ನೋಡಿ ಇಲ್ಲಿ ಆರ್ ಅಂತಂದರೆ ಬಿಟ್ಟು ಹೇಳಿದೆ, ದಟ್ ಈಸ್ 6 pounds. ನೋಡಿ, ಇನ್ಕಮ್ ಇವಂದು 6 pounds, ಇನ್ಸ್ಟಾಲ್ಮೆಂಟ್ಸ್ 7 pounds ಆ್ಯಂಡ್ 88 pence ಇನ್ಸ್ಟಾಲ್ಮೆಂಟ್ ಕಟ್ತಕ್ಕಂಥದ್ದು. ಇನ್ನು ಮನೆ ಖರ್ಚು ಅದೆಲ್ಲದು ಸೇರಿ ಎಷ್ಟಾಗ್ಬೋದು? ಇವನು ಅರ್ನಿಂಗ್ ಮಾತ್ರ ಓನ್ಲಿ 6 pounds. ಅದಕ್ಕೆ 6 pounds ನಂದು ವರಮಾನ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಆಂಟಿಜನ್, ಬಟ್ ದಟ್ ಈಸ್ ಅಬ್ಸರ್ಡ್ ಮೀನ್ಸ್ ನಾಟ್ ಅಟ್ ಆಲ್ ಗುಡ್. ಇದೇನಿದು ವಿಚಿತ್ರ ಅಂತ ತೊಗೊಂಬಿಡಿ ಅಲ್ಲಿ. ಬಟ್ ದಟ್ ಈಸ್ ಅಬ್ಸರ್ಡ್. How can you pay 7 pounds and 8 and 8 pence out of 6 pounds? So then how will you pay the remaining, the difference amount for the installment? ಈಗ you are earning 6 pounds, but your installment is 7.88. So the difference amount, how will you pay? ಇನ್ನು ಉಳಿದಿರ್ತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಬರೀ ಇನ್ಸ್ಟಾಲ್ಮೆಂಟ್ದೆ ತೊಗೊಂಡ್ರೆ ಮನೆ ಖರ್ಚಿಂದದೆಲ್ಲದು ಬಿಟ್ಟು 1 pound ಮತ್ತು ಇನ್ನು ಉಳಿದಿರ್ತಕ್ಕಂಥ 88 pence ಕಟ್ಟಬೇಕಲ್ಲ, ಅದನ್ನು ಹೆಂಗೆ ಕಟ್ತೀಯ ಮತ್ತು ನೀನು ಅಂತ ಕೇಳ್ತಾರೆ. ಜಾಕ್, ದಟ್ ಈಸ್ ಈಸಿ. ಯು ಸಿ ಆಲ್ ಯು ಹ್ಯಾವ್ ಟು ಡೂ ಈಸ್ ಟು ಬಾರೋ ದ ರೆಸ್ಟ್ ಆಫ್ ಮನಿ ಫ್ರಮ್ ದ ಪೇಮೆಂಟ್ ಫ್ರಮ್ ದ ಥ್ರಿಫ್ಟ್ಸ್ ಆ್ಯಂಡ್ ಪ್ರಾವಿಡೆನ್ಸ್ ಟ್ರಸ್ಟ್ ಕಾರ್ಪೊರೇಷನ್. ಅಯ್ಯ, ಅದೇನು ಬಿಡ್ರಿ ಆಂಟಿ, ಭಾಳ ಈಸಿ, ಏನೂ ಇಲ್ಲ. ಥ್ರಿಫ್ಟ್ ಆ್ಯಂಡ್ ಪ್ರಾವಿಡೆನ್ಸ್ ಟ್ರಸ್ಟ್ ಕಂಪ್ನಿ ಅಂತಂದು ಐತೆ, ಅದು ನೇಮ್ ಆಫ್ ದ ಫೈನಾನ್ಸ್ ಹೆಸರಿದು. ಅಲ್ಲಿ ಹೋಗಿ ಅಲ್ಲಿಂದ ಸಾಲ ತಂದು ಇನ್ನು ಉಳಿದಿರ್ತಕ್ಕಂಥ ಅಮೌಂಟನ್ನು ಕಟ್ಟದಪ್ಪ ಅಷ್ಟೇ ಅಂತಂದಂತದನೆ. ಮತ್ತು ಇದಕ್ಕೆ ಸಾಲ ಯೋಚನೆ ಮಾಡಿ,
Oh, that is easy. You see, all you have to do is to borrow the rest of the money. Rest of the money ಅಂತಂದರೆ ಹೆಚ್ಚಿಗೆ ಆಗಿರ್ತಕ್ಕಂಥ ಅಂದ್ರೆ ಕಟ್ಟಬೇಕಾಗಿರ್ತಕ್ಕಂಥದ್ದು. ಈಗ 7 ಪೌಂಡ್ಸ್ 88 ಪೆನ್ಸ್ ಇವನಿಗೆ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕಂತ ಅಂದರೆ ಇವನಿಗೆ ಬರ್ತಕ್ಕಂಥದ್ದು 6 ಆದರೆ ಇನ್ನು 1.88 ಇವನು ಏನು ಕಟ್ಟಬೇಕು ಅದನ್ನು ರೆಸ್ಟ್ ಆಫ್ ದ ಮನಿ ಅಂತ ಹೇಳ್ತಾನೆ. ಫಾರ್ ದ ಪೇಮೆಂಟ್ಸ್ ಎಲ್ಲಿಂದ ತೊಗೊಂಬರೋದು? ಬಾರೋ ಸಾಲ ತಗೊಳ್ಳೋದು. ಎಲ್ಲಿ? ಫ್ರಮ್ ದ ಥ್ರಿಫ್ಟ್ ಆ್ಯಂಡ್ ಪ್ರಾವಿಡೆನ್ಸ್ ಟ್ರಸ್ಟ್ ಕಾರ್ಪೊರೇಷನ್. ಅದಕ್ಕೆ ಇವಳು ಜಿಲ್ ಇವನು ಗಂಡ ಎಷ್ಟನ್ನು ಸಾಲ ಮಾಡ್ಕೊಳ್ಳಿ, ಇವಳ್ದೇನು ಗಂಟು ಹೋಗ್ಬೇಕಾಗಿತ್ತ. ಅದಕ್ಕೆ ಇವಳು ಭಾಳ ಹೇಳ್ತಾರೆ, ಈಜಾಗಿ ಹೇಳ್ತಾರೆ, ದೇ ಆರ್ ಓನ್ಲಿ ಟು ಗ್ಲಾಡ್ ಟು ಲೋನ್ ಯು ಎನಿ ಅಮೌಂಟ್ ಯು ಲೈಕ್ ಆ ನೋಟ್ ಆಫ್ ಆ್ಯಂಡ್ ಲೋನ್. ಅವ್ರು ಭಾರಿ ಒಳ್ಳೆಯರು. ಬರೀ ಕೈಗಡನೆ ಹಾಗೆ ಒಂದೇ ಸರಿ ಹೋಗಿ ಕೇಳಿದರೆ ಎಷ್ಟು ಬೇಕಾದರೂ ಸಾಲ ಕೊಟ್ಬಿಡ್ತಾರೆ ಅವರು ಅಂತಂದು ಹೇಳ್ತಾರೆ ಅಲ್ಲಿ ಜಿಲ್. ಅಂದರೆ ಸಾಲ ಈಸಿಯಾಗಿ ಕೊಡ್ತಾರೆ, ಆದ್ದರಿಂದ ನಾವು ಈ ಥ್ರಿಫ್ಟ್ ಆ್ಯಂಡ್ ಪ್ರಾವಿಡೆನ್ಸ್ ಟ್ರಸ್ಟ್ ಕಾರ್ಪೊರೇಷನ್ನಿಂದ ತರ್ತೀವಿ ಅಂತಂದರೆ. ಎಸ್, ದೇ ಮೀನ್ಸ್ ದಟ್ ಫೈನಾನ್ಸ್ ಕಂಪನಿ ಮೆಂಬರ್ಸ್ ಓನ್ಲಿ ಟು ಗ್ಲ್ಯಾಡ್ ವೆರಿ ಹ್ಯಾಪಿ ಟು ಗಿವ್ ಲೋನ್. ಎಷ್ಟು? ಯು ಎನಿ ಅಮೌಂಟ್ ಯು ಲೈಕ್, ಹೌ ಮಚ್ ಯು ಡಿಮ್ಯಾಂಡ್, ಹೌ ಮಚ್ ಯು ಆಸ್ಕ್, ದಟ್ ಮಚ್ ದೇ ವಿಲ್ ಗಿವ್ ದ ಮನಿ. ಜಸ್ಟ್ ಆನ್ ಎ ನೋಟ್ ಆಫ್ ಹ್ಯಾಂಡ್ ಅಲೋನ್. ಸೊ ಒಂದು ಸೈನ್ ಹಾಕಿಬಿಟ್ರೆ ಸಾಕು, ಕೊಟ್ಬಿಡ್ತಾರೆ. ಅಂದರೆ ಇವರು ಅದ್ರಲ್ಲಿ ತರೋದು ಯಾವ ರೀತಿಯಲ್ಲಿ? ಆನ್ ದ ಬೇಸಿಸ್ ಆಫ್ ದ ಇಂಟ್ರೆಸ್ಟ್, ಬಡ್ಡಿ ಮೇಲೆ. ಆ್ಯಂಡ್ ಹೌ ಡು ಯು ಪ್ರಪೋಸ್ ಟು ಪೇ ದಟ್ ಬ್ಯಾಕ್? ಹೌದು, ಈ ಫೈನಾನ್ಸಿನಲ್ಲಿ ತಂದಿದ್ದನ್ನು ಹೆಂಗೆ ಕಟ್ತೀರಿ ಮತ್ತು ನೀವು ಅಂತ ಕೇಳಿದಾಗ, ಓಹ್, ದಟ್ ಈಸ್ ಈಸಿ ಟು ಯು ಜಸ್ಟ್ ಪೇ ಇಟ್ ಬ್ಯಾಕ್ ಇನ್ ಇನ್ಸ್ಟಾಲ್ಮೆಂಟ್ಸ್. ಅದನ್ನು ಮತ್ತೆ ಇನ್ಸ್ಟಾಲ್ಮೆಂಟ್ ಮೇಲೇ ಕಟ್ಟೋದು. ಲೈಕ್ ದಿಸ್ ಇವ್ರ ಜೀವನ ಅಂತಕ್ಕಂಥದ್ದು ಏನಾಗ್ಬಿಟ್ಟಿದೆ, ಓನ್ಲಿ ದ ಲೈಫ್ ಆಫ್ ಇನ್ಸ್ಟಾಲ್ಮೆಂಟ್ಸ್. ಅವರು ಫೈನಾನ್ಸ್ನಿಂದ ತಂದಿರ್ತಕ್ಕಂಥದ್ದನ್ನು ಸಹ ಮತ್ತೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟೋದು ಅಂತ ನಂತರ ಇವಳಿಗೆ ವಿಚಿತ್ರ, ಅಷ್ಟೇ ಆಶ್ಚರ್ಯ ಆಗಿಬಿಡುತ್ತೆ. ಇನ್ಸ್ಟಾಲ್ಮೆಂಟ್ಸ್. ಶಿ ಕ್ಲಾಪ್ಸ್ ಹರ್ ಹ್ಯಾಂಡ್ ಟು ಹರ್ ಫೋರ್ ಹೆಡ್. ತಲೆ ಹೊಡ್ಕೊಂಡ್ಬಿಡ್ತಾರೆ. ಏನೋ ಎಲ್ಲದಕ್ಕೆ ಇನ್ಸ್ಟಾಲ್ಮೆಂಟ್ ಅಂತಿರಲ್ಲೋ ಅಂತಂದು ತಾಣೆ ಹೊಡ್ಕೊಂಡು ಸಿಂಕ್ಸ್ ಬ್ಯಾಕ್ ವೀಕ್ಲಿ ಇನ್ ಟು ದ ಚೇರ್. ಹಂಗೆ ಚೇರ್ ಮೇಲೆ ಸಡನ್ನಾಗಿ ಕೂತ್ಕೊಂಡ್ಬಿಡ್ತಾಳೆ. ಎಂತ ಬರೀ ಎಲ್ಲದು ಇನ್ಸ್ಟಾಲ್ಮೆಂಟ್ ಯು ಆರ್ ಸೇಯಿಂಗ್ ಅಂತ. ದೆನ್ ರಿಯಲೈಸಸ್ ದಟ್ ಶಿ ಈಸ್ ಸಿಟ್ಟಿಂಗ್ ಆನ್ ಮಿಸ್ಟರ್ ಸೇಜಸ್ ಪೀಸ್ ಆ್ಯಂಡ್ ಲೀಪ್ಸ್ ಟು ಹರ್ ಫೀಟ್ ಅಗೈನ್ ವಿತ್ ಎ ಲಿಟ್ಲ್ ಸ್ಟ್ರೀಕ್. ಸೊ ಶಿ ಸಿಟ್ಸ್ ಆರ್ ಆ್ಯಕ್ಚುಲಿ ಸಿಂಕ್ಸ್ ಅಂತಂದ್ರೆ ಕುಸಿಯೋದು. ಅಯ್ಯೋ, ನೀವೆಲ್ಲ ಇನ್ಸ್ಟಾಲ್ಮೆಂಟಲ್ಲೇ ತರ್ತಿರಲ್ಲ ಅಂತಂದು ಹಣೆ ಹೊಡ್ಕಂತಾನೆ ಅನ್ನೋ ಇಂಗ್ಲೀಷ್ ಸಿಂಕ್ಸ್ ಇಂಟು ದ ಚೇರ್ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಮತ್ತು ಇಮ್ಮಿಡಿಯೇಟಾಗಿ ಇವಳಿಗೆ ಅರಿವಾಗ್ಬಿಡುತ್ತೆ, ರಿಯಲೈಸಸ್ ದಟ್ ಅವಳು ಕೂತ್ಕೊಂಡಿರ್ತಕ್ಕಂಥದ್ದು ಈ ಜಾಕಂಡ್ ಜಿಲ್ಲನ ಚೇರಲ್ಲ. ಯಾಕೆ? ಅವ್ರು ಇನ್ನೂ ದುಡ್ಡು ಕಟ್ಟಬೇಕಾಗಿದೆ ಫರ್ನಿಚರ್ಗೆ. ಯಾರಿಗೆ? ಮಿಸ್ಟರ್ ಸೇಜ್ಗೆ. ಅದಕ್ಕೆ ಅಯ್ಯಯ್ಯೋ, ನಿಮ್ಮ ಚೇರ್ ಮೇಲೆ ಅಲ್ಲ ನಾನು ಕೂತ್ಕೊಂಡಿದ್ದು, ಮಿಸ್ಟರ್ ಸೇಜ್ ಚೇರ್ ಮೇಲೆ ಅಂತಂದು ಶಿ ಲೀಪ್ಸ್ ಜಂಪ್ಸ್ ಟು ಹರ್ ಫೀಟ್. ಹಂಗೆ ಎದ್ದು ನಿಂತ್ಕೊಂಡ್ಬಿಡ್ತಾಳೆ ಅಗೈನ್ ವಿತ್ ಎ ಲಿಟ್ಲ್ ಸ್ಟ್ರೀಕ್. ಜಾಕ್. ಆಂಟ್ ಜೇನ್, ಈಸ್ ಎನಿಥಿಂಗ್ ದ ಮ್ಯಾಟರ್? ವುಡ್ ಯು ಲೈಕ್ ಟು ಲೈ ಡೌನ್? ಇವನು ಜಾಕಿಗೆ ಏನಾಯ್ತಂಟಿ? ಏನಾದರೂ ಸುಸ್ತಾಯ್ತಾ? ಏನಾದರೂ ಮಲಿಕೆಬೇಕು ಅಂದ್ಕೊಂಡಿದ್ರು ಅಥವಾ ಕೂತ್ಕೋಬೇಕು ಅಂದ್ಕೊಂಡಿದ್ರು? ಕೂತ್ಕೊಳ್ಳಿ ಅಂತ ಅಂದಾಗ, ಆಂಟ್ ಜೇನ್, ಲೈ ಡೌನ್. ಡು ಯು ಸಪೋಸ್ ಐ ಆಮ್ ಗೋಯಿಂಗ್ ಟು ಟ್ರಸ್ಟ್ ಮೈ ಸೆಲ್ಫ್ ಇನ್ ಬೆಡ್ ದಟ್ ಬಿಲಾಂಗ್ಸ್ ಟು ಮಿಸ್ಟರ್ ಸೇಸ್? ಹೋಗಿ ಮಲಗೋದು, ರೆಸ್ಟ್ ತಗೋ ಅಂತ ಅಂತೀಯ? ನನಗೇನು ಗೊತ್ತಿಲ್ಲ. ಆ ಬೆಡ್ಡನ್ನು ಸಹ ನೀವು ಆ ಮಿಸ್ಟರ್ ಸೇಜ್ನಿಂದನೇ ಇನ್ಸ್ಟಾಲ್ಮೆಂಟ್ ಮೇಲೆ ಅಂತಂದಿರ್ತೀರಿ. ನಾನು ಅಂಥದ್ರ ಮೇಲೆಲ್ಲ ಮಲಗಳಪ್ಪ ಅಂತಂದ್ರೆ, ಲೈ ಡೌನ್, ಮಲಗದ. ಡು ಯು ಸಪೋಸ್ ಐ ಆಮ್ ಗೋಯಿಂಗ್ ಟು ಟ್ರಸ್ಟ್? ನಾನು ನಂಬಿದ್ದೀನಿ ಅಂತಂದು ತಿಳ್ಕೊಂಡಿದೆಯಾ? ಯಾವುದು? ಮೈ ಸೆಲ್ಫ್ ಇನ್ ಎ ಬೆಡ್ ದಟ್ ಬಿಲಾಂಗ್ಸ್ ಟು ಮಿಸ್ಟರ್ ಸೇಸ್ ಆರ್ ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್. ದೀಸ್ ಆರ್ ಅದರ್ ಪರ್ಸನ್ಸ್ ಹೂ ಆರ್ ದ ಓನರ್ಸ್ ಆಫ್ ದ ಡಿಫ್ರೆಂಟ್ ಶಾಪ್ಸ್. ಬೆಡ್ ಅಂಗಡಿಯನ್ನು ಓನರ್ ಇರ್ಬೋದು, ಅಂಥವ್ರಿಗೆಲ್ಲರಿಗೂ ಈ ಸ್ಪೆನ್ಸರು, ಮಾರ್ಕ್ಸ್ ಇವರೆಲ್ಲ ದೀಸ್ ಆರ್ ದ ಶಾಪ್ ಓನರ್ಸ್ ಅಪ್ಪ. ನೋ, ಐ ಆಮ್ ಗೋಯಿಂಗ್ ಹೋಮ್. ಇಲ್ಲಪ್ಪ, ನಿಮ್ಮ ಮನೆಯಲ್ಲಿ ಕೂತ್ಕೊಂಡ್ರೆ ಅದು ಬೇರೆ ಚೇರ್ ಮೇಲೆ ಕೂತ್ಕೊಳ್ಳೋದು, ಮಲಿಕೊಂಡ್ರೆ ಬೇರೆ ಚೇರ್ ಮೇಲೆ ಮಲಿಕೊಂಡಂಗಾಗುತ್ತೆ, ಬೆಡ್ ಮೇಲೆ. ಸೊ ಐ ಡೋಂಟ್ ವಾಂಟ್ ಟು ಸಿಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಲೈ ಡೌನ್, ಸೊ ಐ ಮಸ್ಟ್ ಗೋ. ನಾನು ಹೋಗ್ಬೇಕಪ್ಪ ಅಂತಂದ. ಓ, ಮಸ್ಟ್ ಯು ರಿಯಲಿ ಗೋ ಅಂತಂದು ಜಿಲ್ ಕೇಳ್ತಾರೆ.
ಐ ಥಿಂಕ್ ಐ ವುಡ್ ಬೆಟರ್ ಹೋದ್ರೆ ಚೆನ್ನಾಗಿ ಅನಿಸ್ತಾ ಐತೆ ಅಂತ ಅಂತಾರೆ. ಜಾಕ್, ಐ ವಿಲ್ ಡ್ರೈವ್ ಯು ಟು ದ ಸ್ಟೇಷನ್ ಆ್ಯಂಡ್ ಜೇನ್ ಶಲ್ ಐ ಡ್ರಾಪ್ ಯು ಬೈ ಮೈ ಕಾರಲ್ಲಿ ಕರ್ಕೊಂಡು ಹೋಗ್ಲ ನಿನ್ನ ಸ್ಟೇಷನ್ ತನಕ ಅಂತಂದು ಜಾಕ್ ಅಂದಾಗ, ಆಂಟ್ ಜೇನ್, ವಾಟ್, ಟ್ರಾವೆಲ್ ಇನ್ ಎ ಕಾರ್ ದಟ್ ಹ್ಯಾಸ್ ಓನ್ಲಿ ಒನ್ ಟೈರ್ ಆ್ಯಂಡ್ ಟೂ ಥಿಂಗಮೀಸ್, ನೋ ನೋ ಥ್ಯಾಂಕ್ ಯು, ಐ ವಿಲ್ ಟೇಕ್ ದ ಬಸ್. ಏನು ಟ್ರಾವೆಲ್ಲು ಅದು ನಿನ್ನ ಕಾರಲ್ಲಿ, ಅದು ನಿಮ್ಮ ಕಾರು ಅದೇನೋ ಹೇಳ್ದಲ್ಲ ಟೈರ್ ಅಷ್ಟೇ ನಿಮ್ಮದು, ಇನ್ಯಾವ ಎರಡು ಹೇಳ್ದಲ್ಲಪ್ಪ ಅದು ನನಗೆ ನೆನಪು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಥಿಂಗಮೀಸ್ ಮೀನ್ಸ್ ಯಾವ ವಸ್ತುಗಳು ಹೆಸರುಗಳನ್ನು ಹೇಳೋದಕ್ಕೆ ನೆನಪು ಬರಲ್ವೋ ಅಂಥವಕ್ಕೆ ಥಿಂಗಮೀಸ್ ಅಂತಂದು ಹೇಳ್ತಾರೆ. ಅವೇನೋ ಸಿಲಿಂಡ್ರ್ ಅವು ಯಾತತ್ರ ಅಂತಾರಲ್ಲ ಅನ್ನೋದಕ್ಕೆ. ಸೊ ಅವು ಯಾವ ಒಂದೇ ಎರಡು ಏನೋ ನಿನ್ನವು ಮತ್ತು ಟೈರ್ನಿಂದು ಅಂಥ ಕಾರಲ್ಲಿ ನಾನು ಬರ್ಬೇಕಾ? ನೋ ನೋ ಥ್ಯಾಂಕ್ ಯು, ನಾನು ಐ ವಿಲ್ ಗೋ ಬೈ ಬಸ್, ಐ ವಿಲ್ ಟೇಕ್ ದ ಬಸ್ ಅಂತಂದು ಅಂತ. ದೆನ್ ಜಾಕ್, ವೆಲ್ ಅಫ್ಕೋರ್ಸ್ ಇಫ್ ಯು ಫೀಲ್ ಲೈಕ್ ದಟ್ ಅಬೌಟ್ ಇಟ್, ಜಾಕ್ ಹೇಳ್ತಾರೆ ಆಯಿತು ಹಂಗೇನಾದ್ರೂ ನಿಮ್ಗೆ ಹಂಗೆ ಅನಿಸಿದ್ರೆ ಹಂಗೆ ಮಾಡಿರಿ ಅಂತಕ್ಕಂಥದ್ದನ್ನು ಅವನು ಹೇಳ್ದ. ಇವಳು ಓರ್ಲು ಅಥವಾ ಅವಳು ಡ್ರಾಪ್ ಮಾಡೋದಕ್ಕೆ ಜಾಕ್ ಓರ್ನೋ ಇಲ್ಲೋ ಅಂತಕ್ಕಂಥದ್ದನ್ನು ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಎಕ್ಸ್ಪ್ಲೈನ್ ದ ರಿಮೈನಿಂಗ್ ಥಿಂಗ್ಸ್ ಆ್ಯಂಡ್ I will discuss some of the questions on it and also some annotations on it. Okay, thank you very much. Have a nice day.